ಕರ್ನಾಟಕದಲ್ಲಿ ಲಿಂಗಾಯತ್ ಡಾಮಿನೆನ್ಸ್ ಹೆಚ್ಚಿರೋದ್ರಿಂದ ಆಗಿರ್ಬೋದು, ಅಥವಾ ನಿಜವಾಗಿ ಅವ್ರ ಪ್ರೀತಿನೂ ಇರ್ಬೋದು. ಇವತ್ತು ಅವ್ರು ಮಾತಾಡುವಂಥ ಮಾತಿನಿಂದಾಗೆ ಸಹಜವಾಗಿ ಲಿಂಗಾಯತರಲ್ಲಿ ಹೌದಪ್ಪ ಗೋಕಾಕ್ ಭಾಗದ ಲಿಂಗಾಯತ ನಾವು ಅನೇಕ ನಾಯಕರು ಮಾಡಿದ್ವಿ ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಭಾಳ ಸಂತೋಷ. ಆದರೆ ಇಲ್ಲಿ ಏನೈತಪ್ಪ ಅಂದ್ರೆ ಆ ನೆಲೆಯಲ್ಲೇ ಇಡೀ ವ್ಯವಸ್ಥೆ ತಮ್ಮ ಕಂಟ್ರೋಲ್ ತೊಗೊಳ್ಳುವಂಥದ್ದು, ತಾವು ನಡೆಯುವಂಥ ವ್ಯವಸ್ಥೆ ಮಾಡ್ಕೊಳ್ಳುವಂಥ ಒಂದು ಏನೋ ಉದ್ದೇಶಗಳು ಇರ್ಬೋದೇನೋ ಅಂತ ಅವ್ರ ವಿರೋಧಿಗಳು ಅವ್ರ ಬಗ್ಗೆ ಆರೋಪ ಮಾಡ್ತಾ ಇರ್ತಾರೆ. ಅದು ಸಹಜದ ಇರಬೇಕು. ಮತ್ತು ಯಾಕಂದ್ರೆ ವಿಮರ್ಶೆ, ಟೀಕೆ, ಟಿಪ್ಪಣಿ ಇದನ್ನು ಸಹನ ಮಾಡೋದು ಶಕ್ತಿನ ಅವ್ರು ರಾಜಕೀಯದಲ್ಲಿ ಬಂದಮೇಲೆ ಅದು ಸಹನ ಮಾಡಬೇಕಾಗ್ತದೆ. ಅದೇನೂ ಇರಲಿ. ಈ ದಿಶೆಯಲ್ಲಿ ಮತ್ತಿನ್ನೊಂದು ಮಾತನ್ನು ಆ ಸಭೆಯಲ್ಲಿ ಮಾತಾಡಿದರು. ಸಂಕೇಶ್ವರದ ಸಭೆಯಲ್ಲೇ ಜೊಲ್ಲೆಯವರು ಇದ್ದರು. ಅದರಲ್ಲಿ ಜೊಲ್ಲೆಯವರು ಸಹಿತ ನಮಗೆ ಅದು ಇದು ನಮ್ಮ ಹೀರಾ ಶುಗರ್ ಸ್ತಬ್ಧ ಆಗಿತ್ತು, ಅಲ್ಲೇ ಲಾಸ್ ಆಗಿತ್ತು. 100 ಕೋಟಿ ರೂಪಾಯಿಗಳನ್ನ 100 ಕೋಟಿ ಒಮ್ಮೆ 50 ಕೋಟಿ ಒಮ್ಮೆ ಹಾಕಿ ಅದು ನಡೆಸ್ತಾ ಇದ್ದೀವಿ. ಇವತ್ತೇನೋ ಅಲ್ಲಿಯ ನಿರ್ದೇಶಕರು ಆ ಕಡೆ ಹೋಗಿದ್ದಾರೆ, ಹೋಗ್ರಿ ಮತ್ತು 2 ದಿವಸ ನಮ್ಮಲ್ಲಿ ಬರ್ಬೋದು ಅನ್ನೋಂಥ ಮಾತನ್ನು ಬಾಲಚಂದ್ರವರು ಮಾತಾಡಿದ್ರು, ಅವರು ಮಾತಾಡಿದರು. ಅಂದ್ರೆ ವ್ಯವಹಾರಗಳು ನಡೀತಾ ಇದ್ದವು, ಅವೆಲ್ಲ ಸಾಕ್ಷಿಗಳು ಇವ್ರ ಮಾತುಗಳಿಂದ ಹೊರ ಬರ್ತಾ ಇದ್ದವು. ಇದು ವ್ಯವಹಾರ ಬಂದಾದ್ರೆ ಮಾತ್ರ ನಿಜವಾಗಿಯೂ ಈ ರೈತ ಸಂಘಗಳಿಗೆ, ವಿದ್ಯುತ್ ಸಂಘಗಳಿಗೆ ಲಾಭ ಹೆಚ್ಚು ಆಗ್ತದೆ ಅನ್ನುವಂಥದ್ದು. ಅಂದ್ರೆ ನಾನು ಹೇಳೋ ಉದ್ದೇಶ ಒಂದು ಏನಪ್ಪ ಅಂತಂದ್ರೆ ಹೊಂದಾಣಿಕೆಂದು ಚುನಾವಣೆ. ಮತ್ತು ಇನ್ನೊಂದು ಆರಂಭದಲ್ಲಿ ಹೇಳಿದ್ದೀನಿ, ಈ ಸಲ 18 ಕ್ಷೇತ್ರಗಳ MLAಗಳು ಮತ್ತು MLCಗಳು ಇನ್ವಾಲ್ವ್ ಆಗಿದ್ದರಿಂದಾಗಿ ಇನ್ನಷ್ಟು ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರೀತಿಯಿಂದ ಪ್ರಜಾಪ್ರಭುತ್ವದ ಕಡೆಗೆ ಇನ್ನಷ್ಟು ಹೆಜ್ಜೆ ಮುಂದೆ ಹೋಗ್ಬೋದು ಅಂತೇಳಿ. ಈ ಕಾರಣಕ್ಕಾಗಿ ಇವತ್ತು ಕೇವಲ ಇದು ಒಂದು ಕಣ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಒಬ್ಬರಿಗೆ ಸಂಬಂಧಿಸಿದ್ದಲ್ಲ, ಕೇವಲ ಜಾರಕಿಹೊಳಿ ಅವ್ರ ನೇತೃತ್ವ ಅಂತಲ್ಲ, ಇನ್ನೊಂದಲ್ಲ. ಆದರೂ ಇವತ್ತು ಕತ್ತಿಯವರ ಬಣ ಮತ್ತು ಜಾರಕಿಹೊಳಿ ಅವ್ರ ಬಣ ಅಂತ ಆಗಿದೆ. ಜೊಲ್ಲೆ ಮತ್ತು ಜಾರಕಿಹೊಳಿ ಅವ್ರ ಬಣ